ತುತ್ತು ಅನ್ನ ತಿನ್ನೋಕೆ, ಬೊಗಸೆ ನೀರು ಕುಡಿಯೋಕೆ, ತುಂಡು ಬಟ್ಟೆ ಸಾಕು ಡಬ್ಬ ಬಾಡ ಮುಚ್ಚೋಕೆ, 90 ಎಣ್ಣೆ ಸಾಕು ನಮ್ಮ ತಲೆ ಓಡ್ಸೋಕೆ. ತುತ್ತು ಅನ್ನ ತಿನ್ನೋಕೆ, 90 ಶೇರೆ ಕುಡಿಯೋಕೆ. ಯಾರ್ದು ಪಾಯಿ ಹೊಲ ಅಲ್ಲ, ಒನಿಗೆ ಸೆಕ್ಕೆಗೈತಿ, ಯಾರು ನೋಡ್ಕೊಳಾರಿಲ್ಲ ಬಿಡಾರಿಲ್ಲ. ಏನು ಜನನೋ ಏನೋ. ಓಹೋ, ಏನಪ್ಪ ಸಿದ್ದಪ್ಪ, ಜೋರು ಹಾಡಾಡಕತ್ಬಿಟ್ಟು ಬಂದೆ. ಸೌಕರ್ಯ ಇಲ್ಲಿ ನೋಡ್ರಿ, ಇಲ್ಲಿ ಹೆಂಗೆ ಹೊಲ ಒನಿಗೆ ಸೆಕ್ಕೆಗೈತಿ. ಅಲ್ಲ, ಯಾರು ನೋಡ್ಕೊಳಾರ ಇಲ್ರಿ ಹೊಲ. ಅಲ್ಲ, ನಾ ಏನಾರ ನಿಮ್ಮ ಕಡೆ ಏನಾರ ಕೆಲಸ ಮಾಡಕತ್ತಿದ್ದಿಲ್ಲ ಅಂದ್ರೆ ಇಡೀ ಹೊಲ ಎಲ್ಲ ಒನಿಗೆ ಹೋಗ್ಬಿಡ್ತಿದ್ದು ನೋಡ್ರಿ ಸೌಕರ್ಯ. ಹಾಂ ಆಯ್ತಾಯ್ತು, ನೀ ಹೇಳೋದು ಬರೋಬ್ಬರಿ. ಆದ್ರೆ ಸಿದ್ದಪ್ಪ, ಇದು ನಮ್ಮ ಹೊಲ ಅಲ್ಲ. ಇದು ನಮ್ಮ ಹೊಲ ಆ ಕಡೆ ಐತಿ, ಇದು ಬೇರೆದಾರ ಹೊಲ. ಹೌದ್ರಿ? ಸಾರಿ ರೀ ಸಾವ್ಕಾರ, ಸ್ವಲ್ಪ ಗೊತ್ತಾಗಲಿಲ್ಲ. ಇಲ್ಲಿ ಲೆಫ್ಟ್ ತೊಗೊಳೋ ಬದಲಿ ರೈಟ್ ತೊಗೊಂಬಿಟ್ನಿ. ಹಿಂಗಾಗಿ ಇಲ್ಲಿ ಬಂದು ನೋಡಕತ್ತೀನಿ. ಅದಕ್ಕೆ ಅಂತೀನಿ, ಎಲ್ಲರೂ ಕೆಲಸ ಮಾಡಾರ, ಯಾರೋ ಒಬ್ರು ಕೆಲಸ ಮಾಡಕತ್ತಿಲ್ಲಲ್ಲ ಅಂತ ಡೌಟ್ ಬಂತ. ಅದಕ್ಕೆ ಕೇಳಿದ್ರಿ ಸಾವ್ಕಾರ. ಏ ಸಿದ್ದಪ್ಪ, ಏನು ಕುಡ್ದೇನ? ಏನದ್ಯೋ ಪಾನಿ, ಮನುಷ್ಯ ಅದೇ ಮತ್ತೇನಾರ ಅದೇ? ಅಲ್ಲಿ ಬಾಯಿ ವಾಸನೆ ನಾನು ಮೂಗಿನ ತನ ಬರಾಕತ್ತೈತಿ. ಎಷ್ಟರ ಕುಡಿತೀವ ಮಾರಾಯ ನೀನು? ಸಾವ್ಕಾರ, ಅದ ನಾನು ಕುಡ್ದಿಲ್ರಿ. ಅಲ್ಲೇ ಇದ್ರ ಕಡೆ ಹೋಗಿದ್ನಿ ರೀ, ಬಾರ್ ಅಂಗಡಿ ಕಡೆ ಹೋಗಿದ್ನಿ ರೀ. ಅಲ್ಲಿ ಮತ್ತು ಅವರು ಕುಡಕ್ರು ಇರ್ತಾರಲ್ರಿ, ಭಾಳ ಹೊಲಸ್ರಿ ಅವ್ರದ್ದು ಬಾಯೆಲ್ಲ, ಅದು ವಾಸನೆ ಎಲ್ಲ ನನ್ನ ಮೈಮ್ಯಾಗ ಕುಂತು ಬಿಡುತ್ತೆ ರೀ. ಹಿಂಗಾಗಿ ನಾನು ಅದರ ವಾಸನೆನ ನಾರಾಕತ್ತೀನಿ ರೀ ಸಾವ್ಕಾರ. ನಾ ಹಂಗೇನು ಕುಡಿದಿಲ್ರಿ ಸಾವ್ಕಾರ. ಲೇ, ಮತ್ತೆ ಸಮಜಾಯಿಸಿ ಕೊಡ್ಬಾರ ಮಗನ. ಆ ನಮೂನಿ ಗಬ್ಬು ವಾಸನೆ ನಾರಾಕತ್ತೈತಿ. ನೋಡಲ್ಲಿ ಅಗಲ ಕಾಲು ಹಾಕಿ ನಿಂತಿ ಮಾತ ಹೆಂಗ ಹೆರಾಪಿರಿ ಹಾಕತ್ತಾವ, ಮಾತ ತೊದಲಾಕತ್ತಿ. ಯಾ ಬಾಯಿಲೆ ಹೇಳ್ತಿಲಿ ಕುಡ್ದಿಲ್ಲ ಅಂತಂದ? ಜೋಕರ, ಇಲ್ರಿ ಕುಡ್ದಿಲ್ರಿ. ಹಾಂ ಸರಿ ಆಯ್ತಾ, ಹೋಗ. ಆ ಕಡೆ ಐತೆ ನಮ್ಮ ಹೊಲ. ನಾನು ಅದಕ್ಕೆ ಬನ್ನಿ, ಯಾರೋ ಒಬ್ಬ ನಿಂತಾನಲ್ಲ ಅಂತಂದ, ಗೊತ್ತಾದ ಆಮ್ಯಾಗ ನೀನು ಅಂತಂದ. ಆ ಕಡೆ ಐತೆ ನಮ್ಮ ಹೊಲ, ಹೋಗ ಕೆಲಸ ಮಾಡೋ ಹೊಲ್ದಾಗ. ಸರಿ ರೀ ಸಾವ್ಕಾರ, ಮತ್ತು ಪಗಾರದ್ದು ಸ್ವಲ್ಪ ಏನಾರ ನೋಡ್ತೀರಿ? ಪಗಾರ? ಏನು ಪಗಾರ? ಅಲ್ಲೋ ಮಾರೇ, ಬೋರ್ದ ಈಗ ಬಂದು ಈಗ ಪಗಾರ ಇಸ್ಕೊಂಡು ಹೋಗ್ತಿ ಏನು? ಕೆಲಸಾರ ಮಾಡಿ ಸಂಜೆ ಕೊಡ್ತೀನಿ. ಅದ ಸಾವ್ಕಾರ, ಸ್ವಲ್ಪ ನನಗೆ ಅರ್ಜೆಂಟ್ ಇದ್ರೆ, ಮನ್ಯಾಗ ಔಷಧ ಒಯ್ಬೇಕಿದ್ರೆ, ಪಗಾರ ಏನಾರ ಕೊಟ್ರೆ ಔಷಧ ಇಟ್ಟ ಬಂದ್ಬಿಡ್ತೀನಿ ರೀ ಕೆಲ್ಸಕ್ಕೆ. ಪಟ್ಟ ಬಂದ್ಬಿಡ್ತೀನಿ ರೀ ಸಾವ್ಕಾರ. ಹಾಂ ಔಷಧ ನಿನಗೆ ನಿಮ್ಮ ಮನ್ಯಾಗ ನನಗೆಲ್ಲ ಗೊತ್ತ. ಮೊದಲು ಕೆಲಸ ಮಾಡ, ಮಧ್ಯಾಹ್ನ ಮ್ಯಾಗ ಕೊಡ್ತೀನಿ. ಏನು ಸಾವ್ಕಾರ? ಈಗ ಕೊಟ್ರೆ ಚಲೋ ಆಕಿತ್ರಿ. ಮತ್ತು ನೀವು ಮಧ್ಯಾಹ್ನ ಮ್ಯಾಗ ಅನ್ನಕತ್ತಿರಲ್ಲ, ಏನು ತೊಂದರೆ ಇಲ್ಲ ಬಿಡ್ರಿ ಸಾವ್ಕಾರ. ಆಯ್ತು ಕೆಲಸ ಮಾಡ್ತಾಡ್ರಿ. ಹಾಂ ಹೋಗು. ಆಯ್ತಾಡ್ರಿ ಸಾವ್ಕಾರ. ಬಾರಪ್ಪ ನಿಂಗಪ್ಪ ಬಾ. ಯಾಕೆ ಈ ಕಡೆ ಬಂದ್ಬಿಟ್ಟು? ಏನು ಸಾವ್ಕಾರ, ಸ್ವಲ್ಪ ಮಾತಾಡೋದಿದ್ರೆ ಹಿಂಗಾಗಿ ಈ ಕಡೆ ಬನ್ನಿ. ಆ ಕಡೆ ಆದ್ರೆ ಸ್ವಲ್ಪ ಮಂದಿ ಇರ್ತಿದ್ರ, ಹಿಂಗಾಗಿ ನಾನು ಬಂದಿರಿ ಸಾವ್ಕಾರ ಈ ಕಡೆ. ಹೇಳುವ ನಿಂಗಪ್ಪ, ನಿನ್ಗಿಲ್ದಿದ್ದೇನು ಏನಾತ ಹೇಳು? ಏನು ಸಾವ್ಕಾರ, ನೀವೇನು ಅನ್ಕೋತೀರ ಅಂತಂದು ಇರಸ್ ಮುರಸೊಳಗೆ ಕೇಳಾಕತ್ತೀನಿ ರೀ ಸಾವ್ಕಾರ. ನಿಂಗಪ್ಪ, ಯಾಕೆ ಹಂಗಿದನ್ನು ಮಾಡ್ತಿ? ಕೇಳುವಪ್ಪ, ನಿಂಗೇನು ಬೇಕೆ? ಏನಾರ ರೊಕ್ಕ ಪಕ್ಕ ಏನಾರ ಬೇಕಾಗಿದ್ವನ? ಸಾವ್ಕಾರ, ಏನ್ರಿ ನೀವು? ನಾನು ಏನು ಕೇಳೋದ್ರೊಳಗೆ ನೀವೇ ಕೇಳಿಬಿಟ್ರಲ್ಲ. ಹೌದ್ರಿ ಸಾವ್ಕಾರ, ಸ್ವಲ್ಪ ರೊಕ್ಕ ಬೇಕಾಗಿದ್ದವ್ರೆ. ಅದು ಮಗಳ ಮದುವೆ ಮಾಡ್ಬೇಕಂತ ಅನ್ಕೊಂಡೀನಿ ರೀ. ಓಹೋ, ಮಗಳ ವಯಸ್ಸಿಗೆ ಬಂದ್ಲನಪ್ಪ? ಹ್ಞೂ ರೀ ಸಾವ್ಕಾರ, ಅದಕ್ಕೆ ಸ್ವಲ್ಪ ಹಣ ಸಹಾಯ ಮಾಡಿದ್ರೆ ಭಾಳ ಉಪಕಾರ ಆಗತ್ತೆ ರೀ ಸಾವ್ಕಾರ. ಅದಕ್ಕೆ ಕೇಳೋಣ ಅಂತಂದು ಬನ್ನಿ. ನೋಡಪ್ಪ ನಿಂಗನ, ನೀನು ನನ್ನ ಕಡೆ ಕೆಲಸ ಮಾಡಾಕತ್ತ ಹೆಚ್ಚು ಕಮ್ಮಿ 20-25 ವರ್ಷದ ಮ್ಯಾಗ ಆತ. ಅಲ್ಲೋ, ನೀನು ಎಷ್ಟು ಸಾಲ ಇಸ್ಕೊಂಡಿರ್ತಿ, ಯಾವ ಟೈಮಿಗೆ ಹೇಳಿರ್ತಿ ಆ ಟೈಮಿಗೆ ಪಟ್ನ ಕೊಟ್ಟು ಅಂತ ನಿಯತ್ತಿನ ಮನುಷ್ಯ ನೀನು. ಅಂಥದ್ರೊಳಗೆ ಪುಣ್ಯದ ಕೆಲಸ, ಮಗಳ ಮದುವೆಗೆ ರೊಕ್ಕ ಕೊಡೋದಿಲ್ಲ ಅಂತೀನೇನು? ಎಷ್ಟು ಬೇಕು ನೋಡ, ಅಷ್ಟು ಬಂದ ನಾಳೆ ಇಲ್ಲ ಚಲೋ ದಿನ ನೋಡಿ ಬಂದ ರೊಕ್ಕ ಒಯ್ದು ಬಿಡಪ್ಪ. ಅಯ್ಯೋ ಸಾವ್ಕಾರ, ಏನ್ರಿ ಇದು? ಈಗ ಒಮ್ಮೆ ಇದನ್ನ ಅಲ್ರಿ, ನನ್ನ ಸರ್ಗೋಡೆ ಕೆಲಸ ಮಾಡೋರಿಗೆ ಎಲ್ಲರಿಗೆ ಬೈತಿದ್ರಿ, ಕೊಡ್ದಲ್ಲ ಅಂತಿದ್ರಿ. ನಾನು ಒಂದು ಸಲ ಕೇಳೋಣ ಕೊಟ್ಬಿಟ್ರಲ್ರಿ ಸಾವ್ಕಾರ. ನಿಂಗಣ್ಣ, ಅವರ ಬೇರೆ ನೀನ ಬೇರೆ.
ಅವರು ತೊಗೊಂಡಿದ್ದು ವಾಪಸ್ಸು ಕೊಡೋದಿಲ್ಲ, ಹೇಳಿದ ಟೈಮಿಗೂ ಕೊಡೋದಿಲ್ಲ. ಆಮ್ಯಾಗ ನನಗೆ ಲುಕ್ಸಾನ್ ಹಾಕೋದು ಕುಂದಿರ್ತೈತಿ. ಆಮ್ಯಾಗ ಅವ್ರಿಗೆ ಚಟ ಗಿಟ ಭಾಳ ಇರ್ತಾವೆ. ಅವ್ರು ಇಸ್ಕೊಂಡಿದ್ದು ರೊಕ್ಕ ಮನೆ ಮುಡ್ತಾವಿಲ್ಲ ಅನ್ನೋದ ಡೌಟ್. ಅಂಥದ್ರೊಳಗೆ ನೀ ಪಾಪ ಮುಂಜಾಲಿಂದ ಸಂಚನ ಬೆವ್ರು ಸುರಿಸಿ ದುಡಿತಿ ನಮ್ಮ ಹೊಲದಾಗ. ನೀವು ಕೆಲಸ ಮಾಡೋದ್ರಿಂದ ನಮ್ಮದು ಹೊಟ್ಟೆ ತುಂಬತೈತಿ. ಒಂದು ಪಾಡಿಗೆ ನಾವು ಸಾವುಕಾರ ಆಗಿದ್ದಕ್ಕೆ ನಿಮ್ಮ ಥರ ಶ್ರಮಜೀವಿಗಳ ಕಾರಣ. ಏನ ಬಿಡ್ರಿ ಸಾವುಕಾರ, ನಮ್ಗೆ ಅದೆಲ್ಲ ಗೊತ್ತಾಗಿಲ್ಲ ನೀವೇನೇನು ಮಾತಾಡ್ತೀರ ಅಂತ. ನಮಗೆ ನೀವ ಸಾವುಕಾರ, ನಿಮ್ಮ ಕಡೆ ದುಡಿತೀವಿ, ನಿಮ್ಮ ಕಡೆ ರೊಕ್ಕ ಇಸ್ಕೊತೀವಿ, ಅಷ್ಟೇ ರೀ ನಮಗೆ ಗೊತ್ತಿದ್ದಿದ್ದ. ಅಂದಂಗ ಮಗಳ ಎಲ್ಲಿ ಮಟ್ಟ ಕಲ್ತಾಳ? ಮಗಳ ಇಲ್ಲೇ ಇದ್ರ ಕಡೆ B.Ed ಮತ ಕಲ್ಸೀನ್ರಿ ಸಾವುಕಾರ. ಮುಂದೆ ಆಕಿ ನಾನು ಕಲಿ ಅಂತಂದಿರಿ, ಇಲ್ಲ ಸಾಕಪ್ಪ ಅಂತಂದ್ರಿ. ಹೌದನ? ಅಲ್ಲೋಪ ಮತ್ತೆಲ್ಲರ ಕೆಲಸ ಮಾಡಿಸ್ಬೇಕು. ಇಲ್ರಿ ಸಾವುಕಾರ, ನನ್ನ ಮಗಳನ್ನ ದುಡ್ಸಾಕ ಎಲ್ಲಿ ನನಗೆ ಅಷ್ಟು ಮನಸ್ಸು ಇಲ್ರಿ. ಹಿಂಗಾಗಿ ಚಲೋ ಸಂಬಂಧ ಬರಾಕತ್ತಾವ್ರಿ. ಅದಕ್ಕೆ ಚಲೋ ಸಂಬಂಧಗಳನ್ನ ನೋಡಿ ಇದನ್ನು ಮಾಡ್ಬೇಕಂತ ಮಾಡೀನ್ರಿ, ಕೊಡ್ಬೇಕಂತ ಮಾಡೀನ್ರಿ ನನ್ನ ಮಗಳನ್ನ. ಹೌದನ? ಎಲ್ಲಿ ನೋಡೇ ಇಲ್ಲ ನಿನ್ನ ಮಗಳನ್ನ? ಇಲ್ರಿ ಸರ, ಅಲ್ಲೇ ಮನ್ಯಾಗ ಇರ್ತೈತ್ರಿ. ಅದಕ್ಕೆ ಬರೋದು ಹೊರಗೆ ಬರೋದು ಕಡಿಮೆ ರೀ. ಹಿಂಗಾಗಿ ನೀವು ನೋಡ್ರಕ್ಕಿಲ್ರಿ. ಆಯ್ತಳ. ಏನಂತ ಹೆಸರಿಟ್ಟಿಯಪ್ಪ? ಸಾವುಕಾರ ಕಾವ್ಯ ಅಂತಂದು ಹೆಸರಿಟ್ಟೀನ್ರಿ. ಕಾವ್ಯ. ಚಲೋ ಐತಿ. ಎಲ್ಲ ನಿಮ್ಮ ಆಶೀರ್ವಾದ ರೀ ಸಾವುಕಾರ. ಮಗಳು ಇಷ್ಟ ದೊಡ್ಡಾಕಿ ಆದ್ಲು, ಎಲ್ಲ ಚಲೋ ತಂಗ ಕಲ್ಸೀನಿ. ಇನ್ನೇನು ಒಂದು ಮದುವೆ ಒಂದು ಹಾಗೆ ಗಂಡನ ಮನೆಗೆ ಕಳ್ಸಿರ ನನ್ನ ಜವಾಬ್ದಾರಿ ಎಲ್ಲ ಮುಗಿತೈತೆ ನೋಡ್ರಿ ಸಾವುಕಾರ. ಆಕತಿ ಎಲ್ಲ ದೇವ್ರು ತೋರಿಸ್ದಂಗೆ ದೇವ್ರ ಕೈ ಬಿಡ್ತಾನ. ಎಲ್ಲ ಆಕತಿ, ಏನೂ ತಲೆ ಕೆಡಿಸ್ಕೋಬೇಡ. ನೋಡಪ್ಪ ನಿಂಗಪ್ಪ, ನಿನಗೆ ಎಷ್ಟು ರೊಕ್ಕ ಬೇಕು ಅಷ್ಟು ಬಂದು ಒಯ್ ಮದುವೆ ಟೈಮಿಗೆ. ಈಗ ನೀನು ಸಾಲ ಇಸ್ಕೋಬೇಡ, ಇದಕ್ಕೆ ಖರ್ಚು ಮಾಡಿಬಿಡ್ತಿ. ಈಗ ಬೇಡ, ಸದ್ಯಕ್ಕೆ ಚಾರ ಚೂರ ನಾನು ಕೊಡ್ತೀನಿ. ಮೊದಲು ಗಂಡು ಫಿಕ್ಸ್ ಆಗಲಿ. ಏನು ನೀನು ಇದನ್ನು ಮಾಡ್ಕೋಬೇಡ, ನಾನು ಮುಂದೆ ನಿನಗೆ ನಿನಗೇನು ಬೇಕು ಅದನ್ನೆಲ್ಲ ಮಾಡ್ತೀನಿ. ಏನು ದೊಡ್ಡ ಮಾತ್ರಿ ಸಾವುಕಾರ, ದೊಡ್ಡ ಮಾತ್ರಿ. ನೀವು ಒಂಥರ ನಮಗೆ ತಂದೆ ಸಮಾನ ಸಾವುಕಾರ. ನೀವು ಇಷ್ಟು ನಿಂತು ಮಾಡ್ತೀನಿ ಅಂದ್ರಲ್ಲ, ನನಗೆ ಅಷ್ಟ ಮನ್ಸಿಗೆ ಭಾಳ ಅಂದ್ರೆ ಭಾಳ ಹಗಾರ ಆಯ್ತು ನೋಡ್ರಿ ಸಾವುಕಾರ. ಹ್ಞೂನಪ್ಪ ಹ್ಞೂ ಸಾವುಕಾರ. ಆಯ್ತು ರೀ, ನೀವು ಹೇಳ್ದಂಗೆ ಆಗಲಿ ರೀ. ನಾ ಹೆಂಗಾದರೂ ಮದುವೆ ಟೈಮಿಗೆ ಬಂದು ಇಸ್ಕೊತೀನಿ ರೀ. ಅಂದ್ರೆ ಸಾವುಕಾರ, ಈಗ ನಾವು ಮಗಳನ್ನ ತೋರ್ಸಾಕತ್ತೀವಿ ರೀ. ಯಾರ ನಮ್ಮ ಕಡೆದಾರ ನಮ್ಮ ಜಾತಿಯವ್ರು ಯಾರ ಇದ್ರೆ ಒಂದು ಚಲೋ ವರ ಹುಡುಕ್ರಲ್ಲ. ಹುಚ್ಚ ಏನದಿಯೋ ನೀನು? ನಿಮ್ಮ ಜಾತಿಯವ್ರ ಬೇಕನ? ಯಾಕೆ ಬೇರೆ ಜಾತಿಯವ್ರಾದ್ರೆ ನಡೆಯಂಗಿಲ್ಲನ? ಯಾಕೆ ಅವರ ಊಟ ಅನ್ನ ತಿನ್ನಂಗಿಲ್ಲನ? ಹೊಟ್ಟೆ ಏನು ನಿನ್ನ ಅರ್ಥ? ಅಯ್ಯೋ ಹಂಗಲ್ರಿ ಸಾವುಕಾರ, ನಾವು ಎಷ್ಟ ಅಲ್ಲಿ ಸ್ವಲ್ಪ ಕೆಳ ಜಾತಿಯವ್ರಿ. ಹಿಂಗಾಗಿ ನಾವು ನಮ್ಮ ಜಾತಿಯವ್ರನ್ನ ನೋಡ್ತೀವ್ರಿ. ಬೇರೆದಾರ ನಮಗೆ ಎಲ್ಲಿ ಇದನ್ನ ಮಾಡ್ಬೇಕ್ರಿ, ಸಂಬಂಧ ಬೆಳೆಸ್ಬೇಕ್ರಿ ಸಾವುಕಾರ. ಈ ನಿಂಗನ ಎಷ್ಟು ಚಲೋ. ನಾ ಏನಾರ ಇವನ್ ಮಗಳನ್ನ ಕೇಳೇನ ನನ್ನ ಮಗಗೆ? ಇವ ಕೊಡ್ತಾನೋ ಇಲ್ಲೋ? ಯಾಕ್ರಿ ಸಾವುಕಾರ ಗಪ್ಪ ಬಿಟ್ರಿ? ನೋಡಪ್ಪ, ಈ ಭೂಮಿ ಮ್ಯಾಗ ಕೆಳ ಜಾತಿ ಮೇಲ್ ಜಾತಿ ಯಾವುದೂ ಇಲ್ಲ. ಇರೋದ ಎರಡ ಜಾತಿ, ಒಂದು ಗಂಡು ಜಾತಿ, ಇನ್ನೊಂದು ಹೆಣ್ಣು ಜಾತಿ. ಏನು ಅಂತಾರನ್ನ ಮದುವೆ ಆಗ್ಬೇಕು, ಇಂತಾರ ಹೆಣ್ಣು ಮಗಳನ್ನ ಕೊಡಬೇಕು ಅನ್ನೋದ ತಲೆ ಅಂತ ತೆಗೆದಾಕ. ಚಲೋ ವರ ಇದ್ರೆ ಕೊಟ್ಬಿಡು. ನಾವೇನೋ ಕೊಡ್ತೀವ್ರಿ ಸಾವುಕಾರ, ಅವ್ರ ಸಂಬಂಧ ಬೆಳೆಸ್ಬೇಕಲ್ರಿ. ನಾನು ನಿಂತಿರ್ತೀನಿಲ್ಲ, ನನ್ನ ಮಗಳಂತಂದು ಇದನ್ನು ಮಾಡ್ತೀನಿ. ನೀನು ತಲೆ ಕೆಡಿಸ್ಕೊಳಕ್ಕೆ ಹೋಗಬೇಡ. ಚಲೋ ವರ ಯಾವರ ಬಂದ್ರೆ ನಿನಗೆ ಕಳಿಸಿರ್ತೀನಿ. ನಿನ್ನ ಮಗಳಿಗೆ ತೋರಿಸ್ ಫೋಟೋ. ಇಷ್ಟ ಆದ್ರೆ ಅವ್ರನ್ನ ಕರ್ಸಕ್ಕೆ ಕಳ್ಸೋನು. ಏನಂತಿ? ಆಯ್ತು ರೀ ಸಾವುಕಾರ, ನೀವು ಹೆಂಗೆ ಅಂತೀರ ಹಂಗ್ರಿ, ನಂದೇನಿಲ್ರಿ. ಸಾವುಕಾರ ಓ ಮತ್ತೆ ಬಂದೆ ಅಲ್ಲಿ? ಏನಲ್ಲೇ ನಿಂದು ಕಾಟ? ಮತ್ತೆ ಯಾಕೆ ಬಂದಿಲಿ? ಸಾವುಕಾರ, ನೀವ ಹೇಳಿದ್ರಲ್ರಿ ಕೆಲಸ ಬುಗಸ ನಾನು ಪಗಾರ ಕೊಡ್ತಿದ್ದ, ಸ್ವಲ್ಪ ಕೊಡ್ರಿ ಸಾವುಕಾರ. ಇಲ್ಲೇ ಔಷಧ ತೊಗೊಂಬರ್ಬೇಕು ಹೋಗ್ತೀನಿ. ಅಲ್ಲಲೇ ನಾ ಆಗಾರ ಹೇಳಿನಿ, ಮಧ್ಯಾಹ್ನ ಮ್ಯಾಗ ಪೂರ್ತಿ ಪಗಾರ ಇಸ್ಕೊಂಡು ಹೋಗ್ಬಿಡಪ್ಪ, ನಿನ್ನ ಕಾಟ ತಡ್ಯಾಕ ಆಗೋದಿಲ್ಲ ಅಂತ. ಮತ್ತೆ ಈಗ ಒಂದು 5 ನಿಮಿಷ ಆಗಿಲ್ಲ ಬಂದಿಲ್ಲಲೇ. ಅಲ್ಲೇ ನಿನಗೆ 50 100 ಕೊಟ್ಟು ನಿನ್ನ ಪಗಾರಕ್ಕಿನ ಅದ ಹೆಚ್ಚಾಕತ್ತಲ್ಲಲೇ. ಸಾವುಕಾರ ಇಲ್ರಿ, ಅದ ಅರ್ಜೆಂಟ್ ಐತೆ ಅನ್ನೋ ಸಂಬಂಧ ಕೇಳಾಕತ್ತೀನಿ ನೋಡ್ರಿ. ನಿಮಗೆ ಇಷ್ಟ ಇದ್ರೆ ಕೊಡ್ರಿ, ಇಲ್ಲ ಅಂದ್ರೆ ಬೇಡ್ರಿ ಹೋಗ್ತೀನಿ ಸಾವುಕಾರ. ಇಷ್ಟ ಅಂತೇನಲ್ಲೋ ಸಿದ್ದಪ್ಪ, ನಿನಗೆ ಯಾವಾಗಿಲ್ಲ ಅಂತೀನಿ ಹೇಳ. ಅದರ ತಕ್ಕಂಗೆ ಸ್ವಲ್ಪ ಕೆಲಸಾರ ಮಾಡ್ಬೇಕಿಲ್ಲ ನನಗೆ. ನೀನು ಕೆಲಸನೂ ಮಾಡೋದಿಲ್ಲಪ್ಪ. ನೀನು ಬಂದು 50 ಕೊಡ್ರಿ ಸಾವುಕಾರ, 100 ಕೊಡ್ರಿ ಸಾವುಕಾರ ಅಂತಂತಿ. ನನಗಾರ ಪುರಾಟ ಬಿಡ್ಬೇಕಲ್ಲ. ಬೇರೆದಾರಿಗೆ ಪಾಪ ಆಳದ ದಿನದ ಪಗಾರ ಕೊಡ್ತೀನಿ ಅಷ್ಟೇ, ಮತ್ತೆ ಎಲ್ಲಿ ಖರ್ಚಿಗೆ ನಡಕ್ ಕೊಡೋದಿಲ್ಲ. ನಿನಗೆ ಭಾಳ ಇದಾದೆ ಅಂತಂದು
ನಿನಗೆ ಅವಾಗ ಅವಾಗ ಒಂದು ಸ್ವಲ್ಪ ರೊಕ್ಕ ಕೊಡ್ತೀನಿ, ಅದನ್ನು ಹಿಡಿದಿಲ್ಲಲ್ವ, ಕೆಲಸನ ಮಾಡೋದಿಲ್ಲಲ್ವ ನೀನು. ಆಯ್ತು ಬಿಡ್ರಿ ಸಾವ್ಕಾರ, ನಾನು ಮಧ್ಯಾಹ್ನ ಇಸ್ಕೋತೀನಿ, ನೀವು ಮಾತಾಡ್ರಿ, ಏನೋ ಪರ್ಸಲ್ ಮಾತಾಡಕತ್ತಂಗೆ ಕತ್ರಿ, ಆಯ್ತಾಡ್ರಿ. ಬಾರು ಇಲ್ಲಿ. ಓಹೋ ನೋಡ್ರಿ, ಏನಾರ ಅನ್ನ ನಿಂಗೆ ಸಿಟ್ ಮಾಡ್ಕೊಂಡು ಹೋಗ್ತಾನ. ಸರಿ ತೋ ನಿಂಗಪ್ಪ, ನಾ ಹೇಳಿದ್ದೆಲ್ಲ ನೆನಪೈತಲ್ಲ. ಯಾವರ ಚಲೋ ವರ ಬಂದ್ರೆ ಕಳಿಸ್ತೀನಿ ಏನು. ಆಯ್ತು ರೀ ಸಾವ್ಕಾರ, ಭಾಳ ಉಪಕಾರ ಆತ್ರಿ. ಆಯ್ತು ಸರಿ, ಹೋಗು, ಇದು ಕೆಲಸ ಮಾಡು. ಹ್ಞೂ ರೀ ಸಾವ್ಕಾರ.